ಮೆಚ್ಚಬೇಕು. ಅವರ ಈ ಫೈನಾನ್ಸ್ ತಜ್ಞತೆಗೆ ಮೆಚ್ಚಬೇಕು ನಾವು. ಬಿಹಾರ್ ಎಲೆಕ್ಷನ್ಗೆ. ಮತ್ತೆ ಇವತ್ತು ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಆ ಚೈನಾ ಕಂಪನಿಗಳೆಲ್ಲ ಏನ್ ನಿಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಗಾರ್ಬೇಜ್ಗಳೆಲ್ಲ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ, ನಿಮ್ಮ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ ಅಂತ ಆ ಚೈನಾ ಕಂಪನಿ ಕೇಳಿದ್ದಾರೆ. ಎಲ್ಲಪ್ಪ ಕೊಡೋದು ಓದ್ತೀನಿ. ಇಲ್ಲಿ ಕೊಟ್ಟಿಲ್ಲ ಇವರು. ಟ್ವೀಟ್ ಐತೆ ನೋಡಿ, ಇವ್ರದ್ದು. ಟ್ವಿಟರ್ ಪ್ರಿಂಟ್ ತಗೊಳ್ಳಿ. ಓದ್ತೀನಿ, ಅದನ್ನ ಬರ್ತೈತೆ ಎರಡು. ಅದೇ ಇಂಗ್ಲಿಷ್. ಕಿರಣ್ ಮಜುಮ್ದಾರ್, I had an overseas business visitor to the Biocon Park who said, "Why are the roads so bad? Why are the roads so bad? And why is there is so much of garbage around? Does not the government want to support investment? I have just come for China and I cannot understand why India cannot get its act together, especially when the wind are favorable." ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪ್ರಿಯಾಂಕಾ ಇವರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಕ್ಕಕ್ಕೆ ಮಂಗಳಾರತಿ ಎತ್ತದಂಗ ಆಗಿಲ್ವಾ? ಈ ಸರ್ಕಾರಕ್ಕೆ ಮಕ್ಕಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಇದರಿಂದ ಹೋದ ವಾರ ಇವ್ರು ಕೊಟ್ಟಿದ್ರು, ನಮ್ಮ ಮೋಹನ್ ದಾಸ್ ಪೈ ಅವ್ರು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ಬರೆದಿದ್ರು. ಎಲ್ಲಾ ಇಲಾಖೆಯಿಂದ, ಬೆಂಗಳೂರಿಂದ ಹೋಮ್ ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಯಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್, 66, 76, 86 ಹಿಂಗೆಲ್ಲ ಪರ್ಸೆಂಟೇಜ್ ಹಾಕಿ ಟ್ವೀಟ್ ಮಾಡಿದ್ರು ಲಂಚಗುಳಿತನದ ಬಗ್ಗೆ. ಗೌರವಾನ್ವಿತ ನಮ್ಮ ಅದೇನೋ ಟ್ರಿಬಲ್ ನಿಮ್ ಫ್ರೆಂಡು, ನಾನೇ ತ್ರಿಬಲ್ ಅನ್ಕೊಂಡಿದ್ದೀನಿ. ಅವರು ಹೇಳಿದ್ರು, ಯಾರಿಗೆ? ಬ್ಲಾಕ್ ಬಗ್ಸ್ಗೆ. ಇಷ್ಟ ಇದ್ರೆ ಇರ್ರಿ, ಕಷ್ಟವಾದ್ರೆ ಔಟ್ ಅಂದ್ರು. ಅದು ಹೇಳ್ಬೇಕು, ಅದು ನಾನು ಮೆಚ್ಚಬೇಕಾಗಿದ್ದು. ಅಶ್ವಥ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದ್ರೆ, ಬ್ಲಾಕ್ ಬಗ್ಸ್ಗೆ ಹೇಳಿದ್ರು, ಇದ್ರೆ ಇರ್ರಿ, ಹೋದ್ರೆ ಹೋಗ್ರಿ ಅಂದ್ರು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಅದೇ ಸೇಮ್ ಡೈಲಾಗ್ ಅನ್ನ ಕಿರಣ್ ಮಜುಮ್ದಾರ್ಗೆ ಯಾವಾಗ ಹೇಳ್ತೀರಾ? ಇದೇ ಡೈಲಾಗ್ ಹೊಡಿಬೇಕಲ್ಲ. ಅವ್ರಿಗೆ ಹೋಗು ಅಂತ ಹೇಳಿದ್ರಲ್ಲ, ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು ಹೇಳ್ತೀರಾ? ಆಮೇಲೆ ಪೈ ಅವ್ರಿಗೆ ಅವರು ಕಮಿಷನ್ ಬಗ್ಗೆ ಹೇಳಿದ್ದಾರೆ ಕರ್ನಾಟಕದ, ಅವ್ರನ್ನ ಯಾವಾಗ ವಿದೇಶಕ್ಕೆ ಕಳಿಸ್ತೀರಾ? ನಮ್ಮ ದೇಶನೇ ಬೇಡ, ವಿದೇಶಕ್ಕೆ ಹೋಗುವಂತ ಯಾವಾಗ ಕಳಿಸ್ತೀರಾ ಅವ್ರಿಗೆ? ಇನ್ನ ರೋಡ್ ಕೇಳಿದ್ರಿ, ಅಜಿತ್ ಪ್ರೇಮ್ಜಿ ಮಕ್ಕಕ್ಕೆ ಕೊಡ್ದಂಗೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಮಳೆ ಬಂದಾಗ ರೋಡ್ ಬಿಟ್ಕೊಡಿ, ನಿಮ್ಮ ಕಂಪನಿ ರೋಡೆಲ್ಲ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದ್ರು. ಮಳೆ ಬಂದಾಗ ನಿಮ್ ಕಂಪನಿ ರೋಡ್ ಎಲ್ಲ ಅಜಿತ್ ಪ್ರೇಮ್ಜಿ ಅವರಿಗೆ ಕೇಳಿದ್ರು, ಅಜೀಂ ಪ್ರೇಮ್ಜಿ ಅವರು ಕೇಳಿದ್ರು. ಪಾಪ ಆ ಸೋಷಿಯಲ್ ಆರ್ಗನೈಸೇಷನ್ ಬಹಳ ಹಣ, ಹೈಯೆಸ್ಟ್ ಹಣವನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅವರು ಬಡವರ ಇದಕ್ಕೆ ಶಾಲೆಗಳಿಗೆ ಎಲ್ಲ ಕೊಡ್ತಾ ಇರುವಂತ ಒಂದು ಸೇವೆ ಮಾಡುವಂತ ಒಂದು ಕಂಪನಿ ಅದು. ಅವ್ರು ನಿಮ್ಗೆ ಹೇಳಿದ್ರು ಬಿಟ್ಕೊಡಲ್ಲ ಅಂತ, ಅವ್ರು ಯಾವಾಗ ಓಡಿಸ್ತೀರಾ? ಇನ್ನು ಇನ್ಫೋಸಿಸ್ ಅವರು ಕರ್ನಾಟಕದ ಮನೆ ಮಕ್ಕಳ ತರ ಇದಾರೆ, ಅವ್ರನ್ನು ಇನ್ಫೋಸಿಸ್ ಅವರು, ಅವ್ರನ್ನ ಯಾವಾಗ ಗೆಟ್ ಔಟ್ ಅಂತೀರಾ? ಹೇಳ್ಬೇಕು ಸರ್ಕಾರ. ಈಗ ಇವರೆಲ್ಲ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡದೇ ಇರೋರು ಸಾವಿರಾರು ಜನ ಇದ್ದಾರೆ. ಇನ್ನು ಭಯ ಬಿದ್ಕೊಂಡು, ನಿಮ್ ಡೈಲಾಗ್ಗಳಿಗೆ ಭಯ ಬಿದ್ಕೊಂಡು. ಹೌದು, ಅದನ್ನ ಇವ್ರು ಹೇಳಿದ್ದಾರೆ. ಯಾರು? ಪಾಟೀಲ್, ಎಂ ಬಿ ಪಾಟೀಲ್ ಹೇಳಿದ್ದಾರೆ.
ಇವರೆಲ್ಲರಿಗೂ ತಪ್ಪುಗಳನ್ನ ಎತ್ತಿ ಹಿಡಿದ್ರೆ ಅವರೆಲ್ಲ ಬಿಜೆಪಿಯವರು. ನೀವು ತಪ್ಪು, ರೋಡ್ ಸರಿ ಇಲ್ಲ, ನೀವು ಬಿಜೆಪಿಯವರು. ಕಸ ಬಿದ್ದಿದೆ ಅಂತ ಯಾವ್ದಾದ್ರು ಕಂಪನಿಗಳವ್ರು ಹೇಳಿದ್ರೆ ನೀವು ಬಿಜೆಪಿಯವರು. ಮಾಧ್ಯಮದವರು ಸಿದ್ದರಾಮಯ್ಯನ ಕ್ವಶನ್ ಕೇಳಿದ್ರೆ ಮಾಧ್ಯಮದವ್ರಿಗೂ ಹೇಳವ್ರೆ, ನಾನೇ ನೋಡಿದ್ದೇನೆ 10 ಸರಿ ಹೇಳವ್ರೆ, ಏನ್ ನೀನ್ ಬಿಜೆಪಿನಾ ಅಂತ ಕೇಳ್ತಾರೆ. ಚಟ ಇವ್ರಿಗೆ. ಮಾತೆತ್ರ ಮೋದಿ ಅಂತ ಹೇಳೋದು, ಮಾತೆತ್ರ ಬಿಜೆಪಿ. ಇನ್ನು ಸಿಕ್ಕಿಲ್ಲ, ಯಾರು ಸಿಕ್ಕಿಲ್ಲ ಅಂದ್ರೆ ಮಾತೆತ್ರ RSS ಅನ್ಬಿಡೋದು. ಮುಗ್ದೋಯ್ತು, ಇವ್ರ ಜೀವನನೇ ಮುಗ್ದೋಯ್ತು. ಇವ್ರು 2.5 ವರ್ಷದಲ್ಲಿ ಏನ್ ಮಾಡವ್ರೆ ಸಾಧನೆ ಅಂದ್ರೆ ಮೋದಿನ ಟೀಕೆ ಮಾಡಿರೋದು. ಯಾರ್ಯಾರು ಈ ತಪ್ಪುಗಳು ಕರ್ನಾಟಕದಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ, ಹಳ್ಳ ಬಿದ್ದಾರೆ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಆ ಎಲ್ಲ ಇಂಡಸ್ಟ್ರೀಸ್ ಅವ್ರನ್ನೂ ಕೂಡ ಬಿಜೆಪಿಯವರು ಅನ್ನೋದು. ಇನ್ನು ಯಾರು ಸಿಕ್ಕಿಲ್ಲ ಅಂದ್ರೆ RSS ಅಂದ್ಬಿಡೋದು. ಇಷ್ಟು 3 ಬಿಟ್ರೆ ನೀವು ಕರ್ನಾಟಕದಲ್ಲಿ ನಿಮ್ಮ ಇಲಾಖೆಗಳು, ಮಂತ್ರಿಗಳು, MB ಪಾಟೀಲ್ನಿಂದ ಹಿಡಿದು ಮರಿ ಖರ್ಗೆ, ಅಲ್ಲಿಂದ ಎಲ್ಲರಿಗೂ ನಾನು ಹೇಳುವಂಥದ್ದು, ನಿಮ್ಮ ಇಲಾಖೆಯಲ್ಲಿ ಏನ್ ಸಾಧನೆ ಮಾಡಿದ್ರೆ ಹೇಳಿ. ಕಮಾನ್ ಹೇಳಿ, ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ, ನಾವು ಇಷ್ಟೊಂದು ಸಾಧನೆ ಮಾಡಿದಿರಿ ಅಂತ ಹೇಳಿ ನೋಡೋಣ. ನಿಮ್ದೇನು ಇರಲ್ಲ, ಬಿಜೆಪಿದು ಸೇರ್ಸ್ಕೊಂಡೇ ಹೇಳ್ಬೇಕು ನೀವು ಅಷ್ಟೇ. ಬಿಜೆಪಿದೆ ಸೇರ್ಸ್ಕೊಂಡೇ ನೀವು ಹೇಳ್ಬೇಕು. ನಿಮ್ ಸಾಧನೆ 2.5 ವರ್ಷದಲ್ಲಿ ಶೂನ್ಯ, ಏನೂ ಮಾಡಿಲ್ಲ. ಅದಕ್ಕೆ ಕೈಗನ್ನಡಿ ಅಂದ್ರೆ ಇಡೀ ರಾಜ್ಯದಲ್ಲಿ ಬಿದ್ದಿರುವಂತ ಹಳ್ಳ ಕೊಳ್ಳಗಳು, ಇಡೀ ರಾಜ್ಯದಲ್ಲಿ ಬಿದ್ದಿರುವಂತ ಕಸದ ರಾಶಿ, ಇಡೀ ರಾಜ್ಯದಲ್ಲಿ ಸಾಯ್ತಾ ಇರತಕ್ಕಂತ ರೈತರ ಆತ್ಮಹತ್ಯೆಗಳ ಅವರ ಜ್ಯೋತಿಗಳು, ಅವರ ಆತ್ಮಗಳು ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ಆ ಆತ್ಮಗಳು ನಿಮಗೋಸ್ಕರ ಕಾಯ್ತಾ ಇದೆ, ನಿಮಗೋಸ್ಕರ ಕಾಯ್ತಾ ಇದೆ.